ಇರೋದು 7 ಸ್ಥಾನಗಳು. ಆದರೆ ಸ್ಪರ್ಧಿಸ್ತಾ ಇರೋದು ಮಾತ್ರ 8 ಅಭ್ಯರ್ಥಿಗಳು. ಹೇಗಿದೆ ಪರಿಷತ್ ಪೈಪೋಟಿ? ಈಗಾಗಲೇ ಅಡ್ಡ ಮತದಾನದ ಆತಂಕ ಇದೆ, ಆಪರೇಷನ್ನ ಭಯ ಕೂಡ ಕಾಣಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಶಾಸಕರಿಗೆ ರೆಸಾರ್ಟ್ನಲ್ಲಿ ಯಾವ ರೀತಿಯಾಗಿ ತರಬೇತಿಯನ್ನ ನೀಡಲಾಗ್ತಾ ಇದೆ? ಜೆಡಿಎಸ್ನ ರಣತಂತ್ರ ಏನು? ಡೀಟೇಲ್ಸ್ ಇಲ್ಲಿದೆ. ನಾವು ಏನು ಆಪರೇಷನ್ ಮಾಡೋದ? ನಮ್ಮದು ಒಂದು ಸಣ್ಣ ಪಕ್ಷ. ನಮ್ಮ ಪಕ್ಷದಲ್ಲಿ ಏನಿದೆ ಮಾಡೋಕ್ಕೆ ನಮ್ಮ ಕೈಲಿ ತಾನೇ ಏನಾಗ್ತದೆ? ಸರ್ಕಾರ ಅವ್ರ ಕೈಲಿದೆ. ಮ್ಯಾನ್ ಪವರು, ಮಸಲ್ ಪವರು, ಹಣದ ಪವರು ಎಲ್ಲ ಇಟ್ಕೊಂಡವ್ರು. ಅವ್ರ ಮುಂದೆ ನಾವು ಫೈಟ್ ಮಾಡೋಕ್ಕಾಗುತ್ತಾ? ನಾವು 28 ಹಾಕ್ಕೊಂಡು 5 ಅಭ್ಯರ್ಥಿಗಳು ಗೆಲ್ತಾರೆ. ನಮ್ಗೆ ಅಡಿಷನಲ್ ಏನು ಓಡಬೇಕಾಗಿಲ್ಲ, ನಮಗೇನು ಸಮಸ್ಯೆ ತೊಂದರೆ. 7 ಸ್ಥಾನಗಳು, 8 ಅಭ್ಯರ್ಥಿಗಳು. ಪರಿಷತ್ಗಾಗಿ ನಡೆಯುತ್ತಿದೆ ಪೈಪೋಟಿ. ವಂಡರ್ಲಾ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕರಿಗೆ ತರಬೇತಿ. ಆಪರೇಷನ್ ಭಯ, ಜೆಡಿಎಸ್ ಶಾಸಕರು ರೆಸಾರ್ಟ್ಗೆ ಶಿಫ್ಟ್. ಹೌದು, ಈ ಬಾರಿಯ ಪರಿಷತ್ ಚುನಾವಣೆ ಸಾಕಷ್ಟು ಕುತೂಹಲ ಮೂಡಿಸಿದೆ. ಯಾಕಂದ್ರೆ ಒಟ್ಟು 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಹೀಗಾಗಿ ಚುನಾವಣಾ ಕಣ ರಂಗೇರಿದೆ. ಕಾಂಗ್ರೆಸ್ ಪಕ್ಷದ 5ನೇ ಅಭ್ಯರ್ಥಿ ವಿಜಯ್ ಕಾರ್ತಿಕ್ ಮತ್ತು ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಗೋವಿಂದರಾಜು ಪೈಕಿ ಯಾರು ಗೆಲ್ತಾರೆ ಎಂಬುದು ಸದ್ಯಕ್ಕೆ ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಸದ್ಯಕ್ಕೆ ಪೈಪೋಟಿ ನಡೆಯುತ್ತಾ ಇದ್ದು, ಸ್ವತಃ ಡಿಕೆಶಿ ಅಖಾಡಕ್ಕಿಳಿದಿದ್ದಾರೆ. ತನ್ನ ಆಪ್ತ ಹಾಗೂ ಕೆಪಿಸಿಸಿ ಖಜಾಂಚಿ ಆಗಿರುವ ವಿಜಯ್ ಕಾರ್ತಿಕ್ ಅವರನ್ನ ಗೆಲ್ಲಿಸಲು ಡಿಕೆ ಶಿವಕುಮಾರ್ ಪಣತೊಟ್ಟಿದ್ದಾರೆ. ಹಾಗಾಗಿ ಈ ಚುನಾವಣೆ ಪೈಪೋಟಿಯಿಂದ ಕೂಡಿದೆ. ಮತ್ತೊಂದು ಕಡೆ ಜೆಡಿಎಸ್ ಕೂಡ ತನ್ನದೇ ದಾಳಗಳನ್ನ ಉರುಳಿಸುತ್ತಿದೆ. ಕಾಂಗ್ರೆಸ್ಗೆ 4 ಗೆಲುವು ಖಚಿತ, 5ನೇ ಅಭ್ಯರ್ಥಿಯದ್ದೇ ಸವಾಲ್. ಬಿಜೆಪಿಗೆ 2 ಸ್ಥಾನ ಫಿಕ್ಸ್, ಜೆಡಿಎಸ್ಗೆ 1 ಸ್ಥಾನವೇ ಡೌಟ್. ವಂಡರ್ಲಾ ರೆಸಾರ್ಟ್ನಲ್ಲೇ ಕಾಂಗ್ರೆಸ್ ಶಾಸಕರಿಗೆ ಟ್ರೈನಿಂಗ್. ಕಾಂಗ್ರೆಸ್ಗೆ 4 ಸ್ಥಾನಗಳು, ಬಿಜೆಪಿಗೆ 2 ಸ್ಥಾನಗಳು ಖಚಿತವಾಗಿದೆ. ಹೆಚ್ಚುವರಿ ಗೆಲುವಿಗೆ ಜೆಡಿಎಸ್ಗೆ 4, ಕಾಂಗ್ರೆಸ್ಗೆ 5 ಮತಗಳ ಕೊರತೆ ಉಂಟಾಗಿದೆ. 5ನೇ ಅಭ್ಯರ್ಥಿ ಗೆಲುವಿಗೆ ಕಾಂಗ್ರೆಸ್ ಲೆಕ್ಕಾಚಾರ ಹಾಕ್ತಿದೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿಯೂ ಗೆಲ್ಲಬೇಕಾದ್ರೆ ಕಾಂಗ್ರೆಸ್ನ ಲೆಕ್ಕಾಚಾರದಂತೆ ಎಲ್ಲಾ ನಡೆಯಬೇಕು. ಕಾಂಗ್ರೆಸ್ನ ಎಲ್ಲ ಶಾಸಕರು ಕಾಂಗ್ರೆಸ್ನಲ್ಲಿ ಸೂಚಿಸಿದವರಿಗೆ ಮತ ಹಾಕಬೇಕು. ಇಲ್ಲ ಅಂದ್ರೆ ಭಾರೀ ಎಡವಟ್ಟಾಗುತ್ತೆ. ಮತ್ತೊಂದು ಕಡೆ ಕಾಂಗ್ರೆಸ್ ಶಾಸಕರಿಗೆ ಆಪರೇಷನ್ ಭೀತಿ ಕಾಡುತ್ತಿದೆ. ಆದ್ದರಿಂದ ಎಲ್ಲರೂ ಬಿಡದಿ ಸಮೀಪದ ವಂಡರ್ಲಾ ರೆಸಾರ್ಟ್ ಸೇರಿದ್ದಾರೆ. ವಂಡರ್ಲಾ ರೆಸಾರ್ಟ್ನಲ್ಲೇ ಶಾಸಕರಿಗೆ ಮತದಾನದ ತರಬೇತಿ ನೀಡಲಾಗಿದೆ. ಯಾವ ಶಾಸಕರು ಯಾರಿಗೆ ಮತ ಹಾಕಬೇಕು ಅಂತ ಶಾಸಕರಿಗೆ ಸಿಎಂ ಡಿಕೆಶಿ ಪಾಠ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರ ಜೊತೆಗೆ ಎಸ್ಟಿಎಸ್ ಮತ್ತು ಹೆಬ್ಬಾರ್. ಪರಿಷತ್ ಚುನಾವಣೆಯಲ್ಲಿ ಹಿನ್ನಡೆಯಾಗದಂತೆ ಡಿಕೆ ಬ್ರದರ್ಸ್ ಅಲರ್ಟ್ ಆಗಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿಯ ಉಚ್ಚಾಟಿತ ಶಾಸಕರಾದ ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಇಬ್ಬರೂ ಕೂಡ ಕಾಂಗ್ರೆಸ್ ನಾಯಕರನ್ನ ಭೇಟಿಯಾಗಿ ರೆಸಾರ್ಟ್ನಲ್ಲಿ ತರಬೇತಿ ಪಡೆದು ಹೋಗಿದ್ದಾರೆ. ಇದರಿಂದಾಗಿ ಈ ಇಬ್ಬರ ಮತಗಳು ಕಾಂಗ್ರೆಸ್ನ 5ನೇ ಅಭ್ಯರ್ಥಿಗೆ ಬರಲಿವೆ ಅಂತ ಹೇಳಲಾಗ್ತಿದೆ. ಇದರ ಜೊತೆಗೆ ತನ್ನದೇ ಲೆಕ್ಕಾಚಾರವನ್ನ ಕಾಂಗ್ರೆಸ್ ಹಾಕ್ಕೊಂಡಿದೆ. ಕಾಂಗ್ರೆಸ್ ಬಳಿ ಒಟ್ಟು 135 ಮತಗಳಿವೆ. ಒಬ್ಬ ಅಭ್ಯರ್ಥಿ ಗೆಲುವಿಗೆ 28 ಮತಗಳು ಬೇಕು. 4 ಅಭ್ಯರ್ಥಿಗಳ ಗೆಲುವಿಗೆ 112 ಮತಗಳು ಸಾಕು. 5ನೇ ಅಭ್ಯರ್ಥಿ ಗೆಲುವಿಗೆ 5 ಮತಗಳ ಕೊರತೆ ಆಗಲಿದೆ. 3 ಪಕ್ಷೇತರರಿಂದ ಕಾಂಗ್ರೆಸ್ಗೆ ಬೆಂಬಲ ಸಿಗುವ ಸಾಧ್ಯತೆ ಇದೆ. ಪಕ್ಷೇತರರ ಬೆಂಬಲ ಸಿಕ್ಕಿದ್ರೆ 3 ಮತಗಳೊಂದಿಗೆ ಕಾಂಗ್ರೆಸ್ ಸಂಖ್ಯೆ 26ಕ್ಕೆ ಏರಿಕೆ ಆಗಲಿದೆ. ಇದರ ಜೊತೆಗೆ ಬಿಜೆಪಿಯ 2 ಉಚ್ಚಾಟಿತ ಶಾಸಕರು ಬೆಂಬಲ ನೀಡುವ ಸಾಧ್ಯತೆ ಇದೆ. ಎಸ್ಟಿಎಸ್, ಶಿವರಾಮ್ ಹೆಬ್ಬಾರ್ ಮತದ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದ್ದು, ಈ 2 ಬೆಂಬಲ ಸಿಕ್ಕರೆ 5ನೇ ಅಭ್ಯರ್ಥಿ ಗೆಲುವು ಖಚಿತವಾಗಲಿದೆ. ಜೆಡಿಎಸ್ ಶಾಸಕರು ರೆಸಾರ್ಟ್ಗೆ ಶಿಫ್ಟ್. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಆಗಬಹುದು ಅನ್ನೋ ಅನುಮಾನವಿದೆ. ಆದ್ದರಿಂದ ಜೆಡಿಎಸ್ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಜೆಡಬ್ಲ್ಯೂ ಮ್ಯಾರಿಯಟ್ ರೆಸಾರ್ಟ್ನಲ್ಲಿ ಈಗಾಗಲೇ 20 ರೂಮ್ ಬುಕ್ಕಿಂಗ್ ಮಾಡಲಾಗಿದೆ. ಅಲ್ಲಿಯೇ ಶಾಸಕರನ್ನಿರಿಸಿ ಗುರುವಾರ ನೇರವಾಗಿ ಮತದಾನಕ್ಕೆ ಬರುವಂತೆ ವ್ಯವಸ್ಥೆ ಮಾಡಲಾಗಿದೆ. ಜೆಡಿಎಸ್ ಕೂಡ ತನ್ನ ದೋಸ್ತಿ ಪಕ್ಷ ಬಿಜೆಪಿ ಜೊತೆಗೆ ಸೇರ್ಕೊಂಡು ಕೆಲ ಲೆಕ್ಕಾಚಾರ ಹಾಕ್ಕೊಂಡಿದೆ. ಬಿಜೆಪಿ ಬಳಿ ಒಟ್ಟು 62 ಮತಗಳಿವೆ. ಬಿಜೆಪಿಯ 2 ಗೆಲುವಿಗೆ 56 ಮತಗಳು ಸಾಕು. ಬಿಜೆಪಿ ಬಳಿ 6 ಮತಗಳು ಉಳಿಯುತ್ತವೆ. ಜೆಡಿಎಸ್ ಬಳಿ 18 ಮತಗಳಿದ್ದು, ಜೆಡಿಎಸ್ ಅಭ್ಯರ್ಥಿಗೆ ಇನ್ನೂ 4 ಮತಗಳ ಕೊರತೆ ಉಂಟಾಗಲಿದೆ. ಜನಾರ್ದನ್ ರೆಡ್ಡಿ ಮತ್ತು ಯತ್ನಾಳ್ ಮತ ಸೆಳೆಯಲು ಪ್ರಯತ್ನ ಮಾಡಲಿದೆ ಜೆಡಿಎಸ್.
ಈ 2 ಮತಗಳು ಸೇರಿದ್ರೆ ಒಟ್ಟು 26 ಆಗಲಿದ್ದು ಇನ್ನೂ 2 ಮತಗಳು ಜೆಡಿಎಸ್ ಅಭ್ಯರ್ಥಿಗೆ ಬೇಕಾಗುತ್ತದೆ. ಇದಕ್ಕಾಗಿಯೇ ಕೆಲ ಕಾಂಗ್ರೆಸ್ ಶಾಸಕರನ್ನ ಸೆಳೆಯಲು ಜೆಡಿಎಸ್ ಸರ್ಕಸ್ ಮಾಡುತ್ತಿದೆ ಎನ್ನಲಾಗ್ತಿದೆ. ಕೈ ಶಾಸಕರಿಗೆ ಜೆಡಿಎಸ್ ಗಾಳ, ಕೇಂದ್ರ ಸಚಿವ ಎಚ್ಡಿಕೆ ಹೇಳಿದ್ದೇನು? ಕಾಂಗ್ರೆಸ್ ಶಾಸಕರಿಗೆ ಜೆಡಿಎಸ್ ನಾಯಕರ ಗಾಳ ಆರೋಪಕ್ಕೆ ಎಚ್ಡಿಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ನಮ್ಮದು ಒಂದು ಸಣ್ಣ ಪಾರ್ಟಿ, ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗುತ್ತೆ, ಅವ್ರ ಮುಂದೆ ಫೈಟ್ ಮಾಡೋದಕ್ಕಾಗುತ್ತಾ ಎಂದು ಟಾಂಗ್ ಕೊಟ್ಟಿದ್ದಾರೆ. ಜೆಡಿಎಸ್ ಅವರು ಆಪರೇಷನ್ ಮಾಡ್ತಿದ್ದಾರೆ ಕಾಂಗ್ರೆಸ್ ಶಾಸಕರು. ನಾವು ಏನು ಆಪರೇಷನ್ ಮಾಡೋದ? ನಮ್ಮದು ಒಂದು ಸಣ್ಣ ಪಕ್ಷ, ನಮ್ಮ ಪಕ್ಷದಲ್ಲಿ ಏನಿದೆ ಮಾಡೋಕ್ಕೆ ನಮ್ಮ ಕೈಲಿ ತಾನೇ ಏನಾಗ್ತದೆ? ಸರ್ಕಾರ ಅವ್ರ ಕೈಲಿದೆ. ಮ್ಯಾನ್ ಪವರು, ಮಸಲ್ ಪವರು, ಹಣದ ಪವರು ಎಲ್ಲ ಇಟ್ಕೊಂಡವ್ರೆ. ಅವ್ರ ಮುಂದೆ ನಾವು ಫೈಟ್ ಮಾಡೋಕ್ಕಾಗುತ್ತಾ? ನಾವು ನಮ್ಮ ಪಕ್ಷದ ಮತಗಳು ಚಲಾಪಿಲಿ ಆಗಬಾರ್ದು, ನಮ್ಮ ಪಕ್ಷದ ಮತ ಒಟ್ಟಾಗಿರಬೇಕು ಅನ್ನೋದಕ್ಕೆ ಕ್ಯಾಂಡಿಡೇಟ್ ಹಾಕಿದ್ದೀವಿ. ನಾವೇನು ಗೆದ್ದೇ ಬಿಡಬೇಕು, ಏನಾದರೂ ಮಾಡಿ ಕುತಂತ್ರದ ಮುಖಾಂತರ ಅನ್ನೋ ಪ್ರಶ್ನೆ ಇಲ್ಲ. ಇವತ್ತು ನಮ್ಮ ಜೊತೆಗೆ BJP ಪಕ್ಷದ ಸರ್ಪ್ಲೇಸ್ ಓಟಿದೆ. ಆ ಓಟಿಗೆ BJP ನಾಯಕರಿಗೆ ಮನವಿ ಮಾಡಿದ್ದೇವೆ. ನಾವು ನಮ್ಮ ಓಟನ್ನು ಭದ್ರವಾಗಿ ಇಟ್ಕೋಬೇಕು ಅನ್ನೋದಕ್ಕೋಸ್ಕರ ಮಾಡಿದ್ದೀವಿ ಅಷ್ಟೇ. ಅಲ್ಲಿನ ಆಂತರಿಕ ಭಿನ್ನಮತ ಏನಾದರೂ ನಿಮಗೆ ಪ್ಲಸ್ ಆಗ್ಬೋದು ಅನ್ನುವಂಥ ಲೆಕ್ಕಾಚಾರ. ನೋಡೋಣ, ಅದು ಭಗವಂತ ಇಚ್ಛೆ. ಅದೇನಾದರೂ ಆ ರೀತಿ ಆದರೆ ನಿಜಕ್ಕೂ ಆ ಕೆಲಸ ಮಾಡಿದ್ರೆ ಸರ್ಕಾರಕ್ಕೆ ಒಂದು ಬಿಗಿ ಮಾಡೋಕ್ಕೆ ಅನುಕೂಲ ಅನ್ನೋದು ನನ್ನ ಅಭಿಪ್ರಾಯ. ಜೆಡಿಎಸ್ ಶಾಸಕರಿಗೆ ಭೀತಿ ಇದೆ. ಜೆಡಿಎಸ್ ಶಾಸಕರನ್ನ ಸೆಳೆಯೋ ಟಾಸ್ಕ್ ಅನ್ನ ಮಾಜಿ ಸಚಿವ ಜಮೀರ್ ಅಹ್ಮದ್ಗೆ ನೀಡಲಾಗಿದೆಯಂತೆ. ಸಂಪುಟಕ್ಕೆ ಮರುಸೇರ್ಪಡೆ ಆಗಬೇಕು ಅಂದ್ರೆ ಈ ಟಾಸ್ಕ್ ಅನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಬೇಕು ಅಂತ ಸೂಚನೆ ಕೊಡಲಾಗಿದೆಯಂತೆ. ಈ ಕುರಿತು ಪ್ರತಿಕ್ರಿಯೆ ನೀಡಿರೋ ಜಮೀರ್, ನಮಗೆ ಬೇರೆ ಶಾಸಕರ ಅವಶ್ಯಕತೆ ಇಲ್ಲ ಎಂದಿದ್ದಾರೆ. ಇದೆಲ್ಲ ನಂಬರ್ ಗೇಮ್ ಒಂದು ಕಡೆ ನಡೀತಾ ಇದ್ರೆ, ಮತ್ತೊಂದು ಕಡೆ ವಿಧಾನಸೌಧದ ಮೊದಲ ಮಹಡಿಯಲ್ಲಿ ಗುರುವಾರ ಬೆಳಿಗ್ಗೆ 9ರಿಂದ ಸಂಜೆ 4ರವರೆಗೆ ಮತದಾನಕ್ಕೆ ಸಿದ್ಧತೆ ನಡೆದಿದೆ. ಕೊಠಡಿ ಸಂಖ್ಯೆ 106ರಲ್ಲಿ 2 ಕಡೆ ಮತದಾನ ನಡೆಯಲಿದ್ದು, ಸಮಿತಿ ಕೊಠಡಿ ಹೊರಗೆ ಒಳಗೆ CCTV ವ್ಯವಸ್ಥೆ ಮಾಡಲಾಗಿದೆ. ಸಂಜೆ 4 ಗಂಟೆ ಬಳಿಕ ಫಲಿತಾಂಶ ಪ್ರಕಟಿಸಲಿದ್ದು, ಪರಿಷತ್ ಫೈಟ್ನಲ್ಲಿ ಪಕ್ಷಗಳ ದಾಳಗಳು ಹೇಗಿದ್ವು ಅನ್ನೋದು ರಿವೀಲ್ ಆಗಲಿದೆ.